ತುಂಬ ಒಳ್ಳೆಯದಾಗಲಿ ಈ ಸಿನಿಮಾಕ್ಕೆ. ಯಾಕಂದರೆ ಒಳ್ಳೆ ಸಿನಿಮಾಗಳನ್ನು ಖಂಡಿತ ಪ್ರೇಕ್ಷಕ, ಅದರಲ್ಲೂ ಕನ್ನಡ ಪ್ರೇಕ್ಷಕ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಈಗಾಗಲೇ ಹಲವಾರು ಸಿನಿಮಾಗಳು ಯಶಸ್ವಿಯಾಗಿ ನಡೀತಿರೋದೇ ಸಾಕ್ಷಿಯಾಗಿ ನಿಂತಿದೆ. ಅದರಿಂದ ಈ ಸಿನಿಮಾ ಚೆನ್ನಾಗಾಗಲಿ ಅಂತ ಬಯಸ್ತೀನಿ. ಮತ್ತೊಮ್ಮೆ ನಿಮಗೆಲ್ಲ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಇನ್ನು ಮತ್ತೆ ಮಾತಾಡ್ಬೋದಮ್ಮ. ಸಿನಿಮಾ ನೋಡುವಾಗ ಸಿನಿಮಾ ಸಖತ್ತಾಗಿತ್ತು, ಹೀರೋ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತ ಮಾತಾಡ್ತಾರೆ, ಸಿನಿಮಾ ಸೂಪರ್ ಆಗಿದೆ ಅಂತ ಮಾತಾಡ್ತಾರೆ. ಆದರೆ ಬಹುಶಃ ಈ ಸಿನಿಮಾ ನೋಡಿ ಆಚೆ ಬಂದಮೇಲೆ ರಾಣಾ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಗುರು ಅಂತ ಹೇಳ್ತಾರೆ ಅಂತ ಅನಿಸುತ್ತೆ. ನೀವು ಈ ಹಿಂದೆನೂ ಕೂಡ ಆ ರೀತಿ ಹೆಸರು ಮಾಡಿದ್ದೀರಿ. ನಿಮ್ಮ ಸಿನಿಮಾಗಳಲ್ಲಿ ಸಿನಿಮಾ ಚೆನ್ನಾಗಿದೆ ಅನ್ನೋ ಹೆಸರಿಗಿಂತ ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅನ್ನುವಂಥ ಹೆಸರು ನಿಮಗಿದೆ. ಬಹುಶಃ ಒಬ್ಬ ಕಲಾವಿದನ ಕನಸು ಹಾಗೂ ಗುರಿ ಅದೊಂದೇ. ಒಬ್ಬ ಹೀರೋ ಆಗಿ ನಾವು ಹೆಸರು ಮಾಡೋದಕ್ಕಿಂತ ಒಬ್ಬ ಕಲಾವಿದ ಅನ್ನುವಂಥ ಒಂದು ಹೆಸರು ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಅದು ಪ್ರತಿಯೊಬ್ಬ ಕಲಾವಿದರ ಕನಸು. ಅದು ಬಹುಶಃ ಅದನ್ನು ನನಸು ಮಾಡುವಂಥ ಪಾತ್ರ ಈ 7 ಮಲೆಯಲ್ಲಿ ನಿಮ್ಗೆ ಸಿಕ್ಕಿದೆ ಅಂತ ನನಗೆ ಅನಿಸುತ್ತೆ. ಆಲ್ ದ ಬೆಸ್ಟ್, ನಿಮಗೆ ಒಳ್ಳೇದಾಗಲಿ. ಕನ್ನಡಿಗರ ಮನಸ್ಸನ್ನು ಗೆಲ್ತಿ ಅಂತ ನನಗೆ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ. ಎಲ್ಲರಿಗೂ ಫೋಟೋಜೆನಿಕ್ ಫೇಸ್ ಇರಲ್ಲ, ತುಂಬ ಚೆನ್ನಾಗಿ ಕಾಣೋರು ಇರ್ತಾರೆ. ಆದರೆ ಲಕ್ಷಣವಾಗಿ ಸ್ಕ್ರೀನ್ ಮೇಲೆ ಕೂಡ ಕಾಣೋದು ತುಂಬಾನೇ ಅಪರೂಪ. ಭಗವಂತ ನಮ್ಗೆ ಸುಂದರವಾಗಿರುವಂತಹ ಪಕ್ಕ ಸಿನಿಮಾ ಫೇಸ್ ನೀವು ಅಂತಾರೆ ಗೊತ್ತಾ. ಸಿನಿಮಾಗೆ ಕರೆಕ್ಟ್ ಆಗಿದ್ದಾಳೆ ಇವಳು ಅಂತ ಅನ್ಸತ್ ಗೊತ್ತಾ, ಆ ಥರ ಕಾಣ್ತಾ ಇದೆಯಾ. ಮೊದಲನೇ ಸಿನಿಮಾ ಆದ್ರೂ ಕೂಡ ತುಂಬಾ ಸೆಟಲ್ಡ್ ಆಗಿ ಆಕ್ಟ್ ಮಾಡಿದ್ಯಾ. ಪ್ರತಿಯೊಂದು ಫ್ರೇಮ್ ಅಲ್ಲೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ. ಹಾಗೆ ಕಾಣೋದಕ್ಕೆ ನಿನ್ನೊಬ್ಬಳ ಎಫರ್ಟ್ ಮಾತ್ರ ಅಲ್ಲ, ನಿನ್ನನ್ನು ಚೆನ್ನಾಗಿ ತೆಗೆದಂಥ ಪುನೀತ್ ಅವ್ರಿಗೂ ಕೂಡ ಅದು ಕ್ರೆಡಿಟ್ ಸೇರಬೇಕು. ಇದು ತರುಣ್ ಅವರು ಮತ್ತೆ ನಮ್ಮ ದಯಾನಣ್ಣ ಅಣ್ಣ ಮತ್ತೆ ನಮ್ಮ ರಾಜಣ್ಣವ್ರದ್ದು ಸಿನಿಮಾ ಅಂತ ನನಗೆ ಅನ್ಸಲ್ಲ, ನನ್ನ ಕುಟುಂಬದ ಒಂದು ಸಿನಿಮಾ ಇದು. ಎಲ್ರಿಗೂ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಎಫರ್ಟ್, ನಿಮ್ಮ ಡೆಡಿಕೇಶನ್ ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಆ್ಯಂಡ್ ಏನು ಹೇಳಬೇಕು, ಆಲ್ ದಿ ಬೆಸ್ಟ್. ಜೊತೆಗೆ ಇನ್ನೊಂದು ತುಂಬ ಖುಷಿಯಾದ ವಿಷಯ ಏನು ಅಂತಂದರೆ, ನಾನು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ನನಗೆ ನನ್ನ ಹಿರಿಯರು ಅಂದರೆ ಡೈರೆಕ್ಟರ್ಸ್ ಇರ್ಬೋದು ಎಲ್ಲರೂ ಹೇಳಿದ್ದು, ಈ ಕಲಾ ಸರಸ್ವತಿ ಎಲ್ಲರೂ ಕೈ ಬೀಸಿ ಕರೆಯಲ್ಲ, ಕರೆದಾಗ ಅದನ್ನ ತುಂಬ ಭಕ್ತಿಯಿಂದ ನಿಷ್ಠೆಯಿಂದ ನಮ್ಮ ಕೆಲಸನ ನಾವು ಮುಂದುವರಿಸ್ಬೇಕು ಅಂತ. ಅಂಥ ಒಂದು ಒಳ್ಳೆ ಅವಕಾಶ ರಾಣಾ ಅವ್ರಿಗೆ, ಪ್ರಿಯಾಂಕಾಗೆ ಸಿಕ್ಕಿದೆ. ಆ್ಯಂಡ್ ಅವ್ರು ಅದನ್ನ ತೆರೆ ಮೇಲೆ ಅವರ ಒಂದು ಆ ಭಕ್ತಿ, ಆ ಡೆಡಿಕೇಶನ್, ಅವ್ರಿಗಿರುವಂಥ ಪ್ಯಾಷನ್ ಕಾಣ್ತಾ ಇದೆ. ಆಲ್ ದಿ ಬೆಸ್ಟ್. ಆ್ಯಂಡ್ ಪ್ರಿಯಾಂಕಾ, ಇವತ್ತು ಏನಂತಾರೆ ರಾಖಿ ಹಬ್ಬ, ಯು ಗಾಟ್ ಅ ವಂಡರ್ಫುಲ್ ಬ್ರದರ್ ತರುಣ್ ಅವರು. ಈಸ್ ಗಿವನ್ ಯು ಅ ವಂಡರ್ಫುಲ್ ಗಿಫ್ಟ್. ಇಂಥ ಒಂದು ಒಳ್ಳೆ ಹಾಡು ಮೂಲಕ, ಒಳ್ಳೆ ಸಿನಿಮಾ ಮೂಲಕ ನಿಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದನ್ನ ಸದುಪಯೋಗ ಪಡಿಸ್ಕೊಡ್ತಾ ಇದ್ದಾರೆ, ಅದು ಗೊತ್ತಾಗ್ತಾ ಇದೆ ತೆರೆ ಮೇಲೆ. ಸೊ ಆಲ್ ದಿ ಬೆಸ್ಟ್ ಟು ಯು ಟು. ಏನು ಹೇಳಿ, ಐ ಆಮ್ ಜಸ್ಟ್ ಸೋ ಹ್ಯಾಪಿ, ಥ್ರಿಲ್ಡ್. ತುಂಬ ಖುಷಿ ಆಗ್ತಾ ಇದೆ. ಈ ಆಗ್ಲೇ ಹೇಳ್ದಂಗೆ ಈ ಸಕ್ಸಸ್ ಇದೇ ರೀತಿ ಮುಂದುವರಿಲಿ ಅಂತ ಹಾರೈಸ್ತೀನಿ. ಅದ್ಭುತವಾದಂಥ ಫಿಲಿಮ್ ಇದು. ಯಾಕಂದ್ರೆ ಮುಂಚೆನೆ ಸ್ವಲ್ಪ ಒಂದು ಸ್ಟೋರಿ ಹೇಳಿದರೆ ಬಹಳ ಅದ್ಭುತವಾಗಿದೆ. ಅದರಲ್ಲಿ ಆತನ ಫಿಲಿಮ್ ಅಂದ್ರೆ ಅವನ ಜೀವನ ಅಂದ್ರೆ ಫಿಲಿಮ್. ಆ ಫಿಲಿಮ್ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನೆಲ್ಲ ಮರ್ತು ಬಿಡ್ತಂತಾರ. ಆ ಫಿಲಿಮ್ ಮುಗಿಯತನ ಬೇರೆ ಬಗ್ಗೆ ಲಕ್ಷಣ ಇರೇನು, ಅಣ್ಣ ಅಂತಂತಾನೆ, ಇಲ್ಲ ಅಣ್ಣ ಆ ಫಿಲಿಮ್ನಾಗ ಇದ್ದೀನಿ ಆಯ್ತು ಅಂತ. ಅಷ್ಟು ಅದ್ಭುತವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ನಿರ್ಮಾಣ ಮಾಡಿದ. ಒಂದು ಚಿಕ್ಕ ಕನ್ಫ್ಯೂಸ್ ಆಗಿದೆ ಪ್ರೊಡ್ಯೂಸರ್ ನಮ್ದಿದ್ರಾಗ ಏನು ಪಾತ್ರ ಇಲ್ಲ. ಯಾವುದೇ ಫಿಲಿಮ್ ಮಾಡ್ಲಿ ತರುಣ್ ತಮ್ಮ ನನ್ನ ಹೆಸರು ಹಾಕ್ತಾನೆ. ಏನೋ ನನ್ಗೆ ಅಷ್ಟೊಂದು ದೊಡ್ಡಣ್ಣನ ಸ್ಥಾನ ಕೊಟ್ಟಕ್ಕೆ ನಾನು ನಿನ್ಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಹೀರೋಕ್ಕಿಂತ ಏನು ಕಮ್ಮಿ ಇಲ್ಲ. ಅಷ್ಟೊಂದು ನಮ್ಮ ಭಾಗದಾಗಂತೂ ಭಾಳ ಅಂದ್ರೆ ಭಾಳ, ನಮ್ದು ಕಲ್ಯಾಣ ಕರ್ನಾಟಕ ಭಾಗ, ಹೈದ್ರಾಬಾದಿಗೆ ಕೊಂಚ దగ్గర ಉಂಟಮ್ಮ ನಮ್ಮ. ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಯಾವಾಗ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ. ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಮೆಲೋಡಿ ಸಾಂಗ್ನ ನಮಗೆ ಕೊಟ್ಟಿದ್ದಾರೆ ಇಮಾನ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಾಗಾರ್ಜುನ್ ಸರ್ ಅದ್ಭುತವಾಗಿ ಲಿರಿಕ್ಸ್ನ ಬರೆದಿದ್ದಾರೆ. ಥ್ಯಾಂಕ್ ಯು. ಆ್ಯಂಡ್ ಇವಾಗ ನೋಡಿದ ಸಾಂಗ್ ಈ ವಿಜುವಲ್ಸ್ ಜೊತೆ ನೋಡ್ತಾ ಇದ್ರೆ ನನಗೆ ಕಣ್ಣಲ್ಲಿ ನೀರು ಬರ್ತಿದೆ. ಸೊ ಮಂಗ್ಲಿ ಮ್ಯಾಮ್ ತುಂಬ ಚೆನ್ನಾಗಿ ಆಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನು ನಿಮ್ಮ ಹ್ಯೂಜ್ ಅಮಿತ್ ಸರ್ ಆ್ಯಂಡ್ ಅದ್ವೈತ್ ಸರ್, ಸೊ ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ರಾತ್ರಿಲೂ ಅಷ್ಟು ಚೆನ್ನಾಗಿ ಲೈಟ್ ಹಾಕಿ ನನಗೆ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಅದ್ವೈತ್ ಸರ್. ಥ್ಯಾಂಕ್ ಯು ಸರ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅಂತ. ಇವಾಗ ನಾನೇನಾ ಅಂತ ಅನಿಸುತ್ತೆ ಸ್ಕ್ರೀನ್ ನೋಡಿದಾಗ. ಸೊ ತುಂಬ ಖುಷಿ ಆಗುತ್ತೆ.
ನಮ್ಮ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ಕಾಪಾಡೋ ದೇವ್ರೆ, ಈ ಸಾಂಗ್ದು ಹೆಸರು ನೋಡ್ಬಿಟ್ಟೆ ಅನ್ಸುತ್ತೆ. ಆ್ಯಂಡ್ ನಿಮಗೆ ಅಫ್ಕೋರ್ಸ್ ಲಿರಿಕಲ್ ವಿಡಿಯೋ ಇರೋದ್ರಿಂದ ಒಂದು ಫೀಲ್ ಗೊತ್ತಾಗಿರುತ್ತೆ. ಈ ಒಂದು ಸಿನಿಮಾದು ತುಂಬ ಒಂದು ಇಂಟೆನ್ಸ್ ಟ್ರ್ಯಾಕು, ತುಂಬ ಒಂದು ಕ್ರಿಟಿಕಲ್ ಪಾಯಿಂಟಲ್ಲಿ ಬರೋ ಥರ ಸಾಂಗ್ ಇದು. ಸಿನಿಮಾನ ಕ್ಯಾರಿ ಮಾಡ್ಕೊಂಡು ಹೋಗುತ್ತೆ ಆ ಟೈಮಲ್ಲಿ. ಬಟ್ ನಿಜವಾಗ್ಲೂ ನನಗೆ ತರುಣ್ ಸರ್ ಈ ಸಾಂಗ್ನ ಒಂದ್ಸಲಿ ಕೇಳಿಸಿದ್ರು ಮುಂಚೆ. ಆವಾಗ ಇನ್ನೂ ಮಂಗ್ಲಿ ಮ್ಯಾಮ್ ಆಡಿರ್ಲಿಲ್ಲ ಆ ಸಾಂಗು. ಆವಾಗ ಅಫ್ಕೋರ್ಸ್ ತುಂಬ ಕನೆಕ್ಟ್ ಆಯಿತು. ಬಟ್ ಇವತ್ತು ಈ ರಿಸಲ್ಟ್ ನೋಡ್ಬಿಟ್ಟು ಸರ್ ನಾನೇ ಕೂತ್ಕೊಂಡು ನೋಡ್ತಾ ಇದ್ದೆ ಆ್ಯಂಡ್ ತುಂಬ ಫೀಲ್ ಆಯಿತು ಸರ್ ಸಾಂಗು. ಅದಕ್ಕೆ ಇಮಿಡಿಯೇಟಾಗಿ ನಿಮ್ಮ ಹತ್ರ ಬಂದ್ಬಿಟ್ಟು ಹೇಳಿದೆ, ಸರ್ ಏನು ಸರ್ ಇದು ಫೀಲ್ ಆಯಿತು ಅಂತ. ಸೊ ಮಂಗ್ಲಿ ಮ್ಯಾಮ್, that's what I was telling. Once your voice is in this song, really it made me feel very heavy and I was very connected to the song. So that is the power that you have in your voice. And of course we have worked together earlier also, and you have అండ్ ఈ సాంగ్, ఓ మై గాడ్, ఈ సాంగ్ నాకు అసలు వింటుంటే ఎంత ఎమోషన్ అయిపోతున్నానంటే ఏడుపు వచ్చేసింది నాకైతే, ఇట్లా కన్నీళ్ళు వచ్చేసింది. సో థ్యాంక్ యూ సో మచ్ సార్, థ్యాంక్స్ ఎ లాట్. అండ్ చాలా హ్యాపీగా ఉంది. అండ్ పెద్ద పెద్ద వాళ్ళు ఉన్నారు, అందరూ కూడా పెద్ద పెద్ద హీరోయిన్స్. మా అందరికీ నమస్కారం. అండ్ సార్ నరసింహ సార్ మీకు, అండ్ తరుణ్ సార్ మీకు, ಧೀಮನ್ ಸರ್ಗೆ, ಅಂಡ್ అందరికి ರಾಧಾ ಯಾವ ಊರಿನ ರಾಜನೋ ಎಷ್ಟು ಚಂದ ಕಾಣ್ತಾವನೋ ನೋಡ್ತಿದ್ದಂಗೆ ಕಳೆದೋಗ್ಬಿಟ್ಟೆ ರಾಮ ರಾಮ ಆ ಸಾಂಗ್ ಪಾಡಾನು. ಅಂಡ್ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ವೆರಿ ಆಲ್ ದ ಬೆಸ್ಟ್. And Tarun is such a sweetheart, and in fact the very first time I met him, and he's the one who introduced me to Mr. Punit sir. And I heard his story. The story was fabulous, so intense. In fact, the total story, it's a love journey, and the characters sketched in the film in the form of Rana and Priyanka doing their pivotal roles. I was like totally taken back, because I'm just working on the background score of the film, and watching these two main leads' performances were like outstanding. I'm really enjoying the process of it. And the first question after watching the film, it was who's the DOP? And Advaita, you have done amazingly well, because usually on the technical aspect, while watching the double positive or just watching the rough copy, the cinematographers tend to say post DI, post grading, things will get better, sir. That's the usual phrase I used to get from cinematographers. But this time, when I watched the rough ಅದನ್ನ ಅರ್ಥ ಮಾಡಿಸಿ ನಾವು ಲಿರಿಕ್ಸ್ನ ಬರ್ಸ್ಕೊಟ್ಟಿರ್ತೀವಿ. ಆದರೆ ಈ ಸತಿ ಏನಾಯಿತು, ಫಸ್ಟ್ ನಾವು ಕತೆ ರೀಡಿಂಗಲ್ಲೇ ನಾಗಾರ್ಜುನ ಶರ್ಮಾ ಅವ್ರನ್ನ ಕೂರಿಸ್ಕೊಂಡಿದ್ವಿ. ಅಂದರೆ ಇಡೀ ಕತೆ ರೀಡಿಂಗ್ನೇ ಕೊಟ್ಟಿದ್ವಿ ನಾವು. ಇನ್ನು ಸಾಂಗ್ ಸಿಚುವೇಶನ್ ಅದೆಲ್ಲ ಏನೂ ಇಲ್ಲದೆ ಇರ್ಬೇಕಾದ್ರೆ ಕತೆ ರೀಡಿಂಗ್ ಮಾಡಿಸಿದೆ ನಾನು. ಫುಲ್ಲು ಕತೆ ವಿತ್ ಡೈಲಾಗ್ ನಾಗಾರ್ಜುನ ಶರ್ಮಾ ಅವ್ರು ಕೇಳಿದ್ರು ಅದನ್ನು. ಅದಾದಮೇಲೆ ನಾನು ಹೇಳಿದೆ, ನಾವು ನಿಮ್ಗೆ ಏನೇನು ಲೈನ್ಸ್ ಹೊಡೆಯುತ್ತೆ, ಏನೇನಾಗುತ್ತೆ, ಸುಮ್ಮನೆ ಅದನ್ನು ಬರ್ಕೊಳ್ತಾ ಇರು ಅಂತ ಅಂದ್ಬಿಟ್ಟು. ಸೊ ಅವಾಗ ಏನಾಯಿತು, ಒಬ್ಬ ಲಿರಿಕ್ ರೈಟರ್ ಥರ ಅಲ್ಲದೇ ಒಬ್ಬ ಡೈರೆಕ್ಟರ್ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ನಾಗಾರ್ಜುನ್ ಕೇಮ್ ಟು ಮಿ ವಿತ್ ಕಾನ್ಸೆಪ್ಟ್ಸ್. ಸರ್ ಈ ಥರದ್ದು ಏನೋ ಮಾಡೋಣವಾ, ಸರ್ ಹಿಂಗೇನೋ ಮಾಡೋಣವಾ, ಸರ್ ಈ ಸಿಚುವೇಶನ್ ನೋಡಿ ಈ ಥರದ್ದು ಒಂದು ಸಾಂಗ್ ಸೂಟ್ ಆಗುತ್ತೆ ಅಂತ. ನಾಗಾರ್ಜುನ ಶರ್ಮಾ ಒಬ್ಬ ಡೈರೆಕ್ಟರ್ ಥರ ಯೋಚನೆ ಮಾಡಿದ್ದಕ್ಕೆ ಈ ಥರದೊಂದು ಸಾಂಗ್ ಬಂದಿರೋದು. ಆ್ಯಂಡ್ ಅವ್ರು ಬಂದಿದ್ದ ಥಾಟ್ ಅದು, ಒಂದು ಪ್ರೇಮಿನ ಒಂದು ಭಕ್ತನಿಗೆ ಯಾಕೆ ಸರ್ ಹೋಲಿಸ್ಬಾರ್ದು ನಾವು, ಎಲ್ಲರಿಗೂ ಇರ್ತಾರೆ ಸರ್. ಪ್ರೇಮಿಗಳು ಅಂತ ಬಂದಾಗ ಇವ್ರಿಗೆ ಯಾರೂ ಸಪೋರ್ಟ್ ಇರಲ್ಲ, ಮನೆಯವರು ಇನ್ನೊಂದು ಮತ್ತೊಂದು ಸಮಾಜ ಯಾವುದೂ ಸಪೋರ್ಟಿಂಗ್ ನಿಂತ್ಕೊಳ್ಳಲ್ಲ. ಸೊ ಅವ್ರಿಗೆ ಯಾರು ಸರ್ ಸಪೋರ್ಟು ಅಂತಂದ್ರೆ ದೇವರು ಅಂತ ನಂಬಿರ್ತಾರೆ ಅವರು. ಸೊ ದೇವರು ಕೈ ಬಿಡಬಾರ್ದಲ್ಲ ಅವ್ರಿಗೆ. ಸೊ ಆ ಕಾನ್ಸೆಪ್ಟಲ್ಲಿ ಬರೀತೀನಿ ಅಂತ. ಸೊ ಅಲ್ಲೇ ಒಂದು ನೋಡಿ ಅವ್ನ ತಲೆಯಲ್ಲಿ ಒಂದು ಡೈರೆಕ್ಟರ್ ಬಂದು ಆ ಕಾನ್ಸೆಪ್ಟ್ ಬಂದಿದ್ದಕ್ಕೇನೆ ಅಷ್ಟು ಚೆನ್ನಾಗಿರೋ ಸಾಂಗು. ನಾವು ಥ್ಯಾಂಕ್ ಯು ಸೋ ಮಚ್. ಅಗೇನ್ ನಾವು ಫಸ್ಟ್ ವರ್ಷನ್ ಕನ್ನಡ ಬರೆದ್ರು ಕೂಡ ತಮಿಳಲ್ಲಿ ಕಾರ್ತಿಕ್ ನೇತಾ ಅವರು ಲಿರಿಕ್ಸ್ ಬರೆದ್ರು. ಅವರು ತುಂಬ ಫೇಮಸ್ ತಮಿಳ್ನಾಡಲ್ಲಿ. ನಿಮಗೆ 96 ಅಂತ ಒಂದು ಸಿನಿಮಾ ಗೊತ್ತಿರ್ಬೋದು, ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಸಿನಿಮಾ. ಅಲ್ಲಿ ಸಾಂಗ್ಸ್ ಆ್ಯಂಡ್ ಲಿರಿಕ್ಸಿಂದಲೇ ತುಂಬ ಹೆಸರುವಾಸಿ ಆಗಿತ್ತು. ಸೊ ಅದರದ್ದು ಲಿರಿಕ್ಸ್ ರೈಟರ್ ಅವರು, ಇಡೀ ಸಿನಿಮಾ ಅವರೇ ಬರೆದಂಥ ಲಿರಿಕ್ಸು. ಸೊ ಇಮಾನ್ ಸರ್ ಎಲ್ಲ ಇವು ಚೆನ್ನಾಗಿರ್ತಾರೆ ಬರ್ಸಿ ಅಂತ. ಅಂದರೆ ಇದೊಂದು ಡಬ್ಬಿಂಗ್ ಸಿನಿಮಾ ಅಲ್ಲ, ಇದು ಒಂದು ಸ್ಟ್ರೈಟ್ ಸಿನಿಮಾಗೆ ಏನಾಗುತ್ತೆ ಹಾಗೇನೆ ವರ್ಕ್ ಮಾಡಿರೋದು. ನೀವು ತೆಲುಗು ನೋಡಿದಾಗಲೂ ಅಷ್ಟೇ, ಕಾಸರಲ್ಲ ಶ್ಯಾಮ್ ಅವರು ಒಂದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಲಿರಿಕ್ ರೈಟರ್, ಒನ್ ಆಫ್ ದಿ ಟಾಪ್ ಲಿರಿಸಿಸ್ಟ್ ಅವರು. ನಾವು ರಾಬರ್ಟ್ ಮಾಡಿದಾಗ ಕಣ್ಣೆ ಎದುರಿಂದಿ ಅವರೇ ಬರ್ತಿದ್ರು ನನಗೆ. ಸೊ ಅವಾಗ ಕೂಡ ಅವರು ಬರ್ತಿದ್ರು. ಹೌದಾ ಅವನಾ ನೋಡಿ, ಇದು ನ್ಯಾಷನಲ್ ಅವಾರ್ಡ್ ಯಾವ ಸಾಂಗಿಗೆ ಬಂತು ಲಿರಿಕ್ಸ್ ರೈಟರು, ಆ ಸಾಂಗ್ ಕೂಡ ಮಂಗ್ಲಿಯವರೇ ಹಾಡಿದಾರಂತೆ. ಮೇಡಮ್ ಕಂಗ್ರ್ಯಾಚುಲೇಷನ್ಸ್ ಟು ಯು ಆಲ್ಸೋ. ಬಳಗಮ್ ಅಂತ ಒಂದು ಸಿನಿಮಾಗೆ ಬಂದಂಥ ನ್ಯಾಷನಲ್ ಅವಾರ್ಡ್ ಅದು. ಸೊ ಈ ಥರದವರೆಲ್ಲ ಟೀಮಲ್ಲಿದ್ದಾರೆ, ಅದಕ್ಕೆ ಭಾಳ ಖುಷಿ ಆಗುತ್ತೆ. ಸೊ ಅದ್ಭುತವಾದಂಥ ಲಿರಿಕ್ಸ್ ಬರೆದಿದ್ದಾರೆ.
ಆ್ಯಂಡ್ ಮಂಗ್ಲಿಯವ್ರ ಬಗ್ಗೆ ನಾನು ಜಸ್ಟ್ ಅವಲೇ ಕೂಡ ಹೇಳಿದೆ ನಾನು. ಅಂದರೆ ಅವ್ರಿಗೆ ಈ ಸಿನಿಮಾ ಮೇಲೆ ಪ್ರೀತಿ, ಈ ಸಾಂಗ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತಂದರೆ ನಾನು ಹೇಳ್ತೀನಿ ಕೇಳಿ. ಅವರು ಇವತ್ತು ಈ ಈವೆಂಟಿಗೆ ಬರೋದೇ ಸಖತ್ ಕಷ್ಟ. ಇವತ್ತು ಸಾಯಂಕಾಲ ಅವ್ರಿಗೆ ಫಿಲ್ಮ್ ಫೇರ್ ಇದೆ, ಈವೆಂಟ್ ಇದೆ. ಅವ್ರ ಫಿಲ್ಮ್ ಫೇರ್ ಈವೆಂಟ್ 6 ಗಂಟೆಗೆ ಅವರು ಹೈದರಾಬಾದಲ್ಲಿ ಇರಬೇಕು. ಆದರೂ ಕೂಡ ಸರ್ ನಾನು ಬೆಳಗ್ಗೆ ಫ್ಲೈಟ್ ತೊಗೊಂಡು ಇಲ್ಲಿ ಬಂದು ಅಟೆಂಡ್ ಮಾಡಿ ವಾಪಸ್ ಹೋಗ್ತೀನಿ ಸರ್ ಅಂತಂದ್ರೆ, ಅಂದರೆ ಅಷ್ಟು ಪ್ರೀತಿ ಅವ್ರಿಗೆ ಈ ಸಾಂಗ್ ಮೇಲೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಆ್ಯಂಡ್ ಅವ್ರು ನನಗೆ ಯಾವಾಗ ಹೇಳ್ತಿರ್ತಾರೆ, ಸರ್ ಕನ್ನಡ ಈವೆಂಟ್ ಏನಾದರೂ ನಾನು ಬರಬೇಕು ಅಂತ ಇರ್ತೀನಿ ಸರ್, ನನಗೆ ಏನೋ ಅಲ್ಲಿ ಕೊಡುವಂಥ ಪ್ರೀತಿ ನನಗೆ ಬೇರೆ ಎಲ್ಲೂ ಸಿಗಲ್ಲ ಅಂತ ಅನ್ಸುತ್ತೆ ಸರ್ ನಾನು. ಸೊ ನಾವು ಕಾಟೇರ ಮಾಡಬೇಕಾದ್ರೂ ಅಷ್ಟೇ, ಬೇರೆ ಯಾವುದೋ ಸಾಂಗ್, ರೈತರ ಸಾಂಗ್ ರಿಲೀಸ್ ಮಾಡ್ತಿದ್ವಿ, ಆ ಇವೆಂಟ್ ಕೂಡ ಅವ್ರು ಹೈದರಾಬಾದಿಂದ ಬಂದಿದ್ರು ನನಗೆ ಅವಾಗ. ಸೊ ಶಿ ಹ್ಯಾಸ್ ದಟ್ ಎಕ್ಸ್ಟ್ರೀಮ್ ಲವ್ ಮೇಡಮ್. ಇವನ್ ಈ ಕನ್ನಡಿಗರ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಾಂಗ್ಸ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ ನಾವು. ಆ್ಯಂಡ್ ಯುವರ್, ಆಸ್ ಇಮಾನ್ ಸರ್ ಸೆಡ್, ಯು ಆರ್ ಬ್ಲೆಸ್ಡ್ ಆ್ಯಂಡ್ ವಿ ಆರ್ ಆಲ್ ಪ್ರೌಡ್ ದಟ್ ಯುವರ್ ವಾಯ್ಸ್ ಇಸ್ ದೇರ್ ಇನ್ ಅವರ್ ಫಿಲಮ್. ಸೊ ಥ್ಯಾಂಕ್ ಯು ಸೋ ಮಚ್ ಇನ್ ಆಲ್ 3 languages ಯುವರ್ ಸರ್. థ్యాంక్ యూ సో మచ్ అండ్ థ్యాంక్స్ ఫర్ ద ట్రబుల్ యూ టుక్. మీరు ఎంత ట్రబుల్ తీసుకున్నారో థ్యాంక్ యూ సో మచ్. అది అవుట్పుట్ చాలా బాగా వచ్చింది, థ్యాంక్ యూ. అండ్ ಅದಾದಮೇಲೆ ಇಮಾನ್ ಸರ್ ನನಗೆ ಗೊತ್ತಿಲ್ಲ, ಐ ಆಮ್ ಶೋರ್ ಹಿಲ್ ನಾಟ್ ನೋ ದಿಸ್. ನಾನು ಫಸ್ಟ್ ಇಮಾನ್ ಸರ್ ಒಂದು ಕೋಪದಿಂದ ಶುರುವಾಗಿದ್ದು, ಅವ್ರ ಬಗ್ಗೆ ಒಂದು ಕನೆಕ್ಷನ್ ನನಗೂ ಇಮಾನ್ ಸರ್ಗೂ ಒಂದು ಕೋಪದಿಂದ ಶುರುವಾಗತ್ತೆ ನನಗೆ. ಯಾಕೆ ಅಂತಂದರೆ ನಾವು ಒಂದು ಫಿಲಮ್ ಮಾಡ್ತಿರ್ತೀವಿ, ನಂದ ಡೈರೆಕ್ಟ್ ಮಾಡ್ತಿರ್ತೀನಿ, ಅಧ್ಯಕ್ಷ ಅಂತ ಒಂದು ಫಿಲಮ್. ಅದೊಂದು ರೀಮೇಕ್, ಹೊರತು ಬರದ ವಾಲಿಬಾಲ್ ಸಂಗಮ್ ಅಂತ ಒಂದು ರೀಮೇಕು. ಅದ್ರದ್ದು ಮ್ಯೂಸಿಕ್ ಡೈರೆಕ್ಟರ್ ಡಿ ಇಮಾನ್ ಸರ್. ಆ ಸಿನಿಮಾ ಸಾಂಗ್ಸೇ ಬ್ಲಾಕ್ ಬಸ್ಟರ್ ಆಗ್ಬಿಟ್ಟಿದೆ. ನಾವು ಆ ಸಾಂಗ್ಸ್ ತೊಗೊಳಂಗಿಲ್ಲ, ಈ ಕಾಪಿ ರೈಟ್ ಆ್ಯಕ್ಟ್ ಏನೇನೋ ಇರುತ್ತೆ. ನಾವು ಕನ್ನಡದಲ್ಲಿ ನಾವು ಫ್ರೆಶ್ ಸಾಂಗ್ ಮಾಡಬೇಕು. ನಾನು ಅರ್ಜುನ್ ಕಂಪೋಸಿಂಗ್ ಕೂತಾಗಿಲ್ಲ, ಈ ವಯ್ಯ ಏನಯ್ಯ ಇಷ್ಟೊಂದೆಲ್ಲ ಹಿಂಗೆ ಮಾಡ್ಬಿಟ್ಟಿರ್ತಾನೆ, ನಾವು ಹೆಂಗೆ ಮಾಡೋದು ಬೇರೆ ಸಾಂಗು, ಸರ್ ವಿ ಯೂಸ್ ಟು ಸ್ಕೋಲ್ಡ್ ಯು ಸರ್, ಸಾರಿ ಬಟ್ ಆಸ್ಕ್ ಯು ಸಾರಿ ಹಿಯರ್, ಬಟ್ ವಿ ಯೂಸ್ ಟು ಸ್ಕೋಲ್ಡ್ ಸರ್. ಒಂದು ಇಳೆಯರಾಜ ಸರ್ ಥರ ಒಂದು ಕಂಪೋಸಿಂಗ್ ಆಗ್ಬಿಡುತ್ತೆ, ನಾವು ಹಿಂಗೆ ಮಾಡೋದು. ಆ್ಯಂಡ್ రైట్ మేడం, అలాంటిది ఒక కంపోజింగ్ ఉంటుంది ఏనో అంతందు. దెన్ అగైన్ వి ట్రైడ్ అవర్ బెస్ట్ సార్ ఇన్ అధ్యక్ష, అండ్ గాడ్ వాస్ కైండ్ టు అస్ ఆల్సో. దట్ ఫిల్మ్ ఆల్సో డిడ్ ವೆರಿ ಗುಡ್ ಅಂಡ್ ದಟ್ ಸಾಂಗ್ಸ್ ಆಲ್ಸೋ ಡಿಡ್ ವೆರಿ ಗುಡ್ ಫಾರ್ ಅಸ್. ಸೊ ಹಾಗಾಗಿ ಅಲ್ಲಿಂದ ನನಗೆ ಅವ್ರ ಪರಿಚಯ ಇಲ್ಲ ಅಂತಂದ್ರೂ ಕೂಡ ಆ ಜರ್ನಿ ಹಾಗೆ ಶುರುವಾಗಿದ್ದು. ಸೊ ಅಲ್ಲಿಂದ ಅವ್ರು ಆದ್ಮೇಲೆ ಕನ್ನಡಕ್ಕೆ ಬಂದಾಗ ಕೂಡ, ಅಂದ್ರೆ ತಮಿಳಲ್ಲಿ ಎಲ್ಲ ಸಾಂಗ್ಸ್ ನಾವು ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ. ಅದು ಕನ್ನಡದಲ್ಲಿ ಬಂದಾಗ ಕೂಡ ಅವರು ಕೋಟಿಗೊಬ್ಬ 2 ಫಸ್ಟ್ ಟೈಮ್ ಮಾಡಿದಾಗ ಅದ್ರಲ್ಲಿ ನಮ್ಮ ಫೇವ್ರೆಟ್ ಸಾಂಗು ಪ್ರಪಂಚ ನೀನೆ ಅಂತ ಒಂದು ಸಾಂಗು, ತುಂಬ ಅದ್ಭುತವಾದಂಥ ಕಂಪೋಸಿಂಗು. ಅದಾದಮೇಲೆ ನಟ ಸಾರ್ವಭೌಮನೂ ಅಷ್ಟೇ, ಎಲ್ಲ ಅಷ್ಟು ಚೆನ್ನಾಗಿ ಮಾಡ್ಕೊಂಬಂದಿರಲ್ಲ. ಈ ಕತೆ ಕೇಳಿದಾಗ ಯಾವಾಗ ಇದೊಂದು ಬಾರ್ಡರ್ ಕತೆ, ತಮಿಳು ಕನ್ನಡ ಎರಡೂ ಫ್ಲೇವರ್ ಇದೆ ಅಂತಂದಾಗ ನಾನು ಪುನೀತ್ ಇಮಾನ್ ಸರ್ ಹೋದರೆ ಚೆನ್ನಾಗಿರುತ್ತೆ ಅಂತ, ಬಟ್ ಬ್ಯುಸಿ ಇರ್ತಾರೆ, ಬಟ್ ವಿಲ್ ಅಪ್ರೋಚ್ ಅಂತಂದ್ವಿ. ಅವರು ಹಿ ವಾಸ್ ವೆರಿ ಕೈಂಡ್ ಇನಫ್ ಟು ಅಗ್ರಿ. ಸರ್ ನನ್ನದೊಂದು ಟೈಮ್ ಲೈನ್ ಇದೆ, ಈ ಟೈಮ್ ಲೈನಲ್ಲಿ ಓಕೆ ಅಂತಂದ್ರೆ ನಾನು ಮಾಡ್ಕೊಡ್ತೀನಿ ಅಂತಂದ್ರು. ನಾವು ಸರ್ ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಹೇಳಿ. ಸೊ ಈ ಕೇಮ್ ಆನ್ ಬೋರ್ಡ್ ಅಂಡ್ ಇಸ್ ಗಿವನ್ ನಮ್ ಅಮೇಸಿಂಗ್ ಸಾಂಗ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇವತ್ತು ಏನು ನಮ್ಮ ಸಿನಿಮಾಗೆ ಇನ್ವಿಟೇಷನ್ ಇದೆ, ಅದು ಅವರ ಮುಖಾಂತರ ಆ ಟೀಮ್ ಆಗಿ ಬರ್ತಾ ಇದೆ. ಆ್ಯಂಡ್ ಅಗೇನ್ ವಿಜುವಲ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಅದ್ವೈತ್ ಕೂಡ ಆಫ್ಟರ್ ಸಪ್ತಸಾಗರ ಆದಮೇಲೆ ಕೂಡ ಅವರು ತುಂಬ ಚಾಲೆಂಜಿಂಗ್ ಆಗಿ ತೊಗೊಂಡ್ರು ಇದು ಸ್ಕ್ರಿಪ್ಟನ್ನು. ಇನಿಷಿಯಲ್ ಸ್ಟೇಜಿಂದ ಸ್ಕ್ರಿಪ್ಟಲ್ಲಿ ಕೂತ್ಕೊಂಡು ಏನು ಮಾಡ್ಬೋದು, ಲೈಟಿಂಗ್ ಪ್ಯಾಟರ್ನು ಯೂಶಲ್ ಆಗಿ ಏನಂತಾರೆ, ರಾತ್ರಿ ಆರಾಮಾಗಿರುತ್ತೆ, ಖರ್ಚು ಕಮ್ಮಿ ಇರುತ್ತೆ ಅಂತ. ಖರ್ಚು ಜಾಸ್ತಿ ಇರೋದೇ ಅಲ್ಲಿ. ನಾವು ಬೇರೆ ಸ್ವಲ್ಪ ಫಾರೆಸ್ಟ್ ಬ್ಯಾಕ್ ಡ್ರಾಪು, ನ್ಯಾಚುರಲ್ ಲೈಟ್ಸ್ ಏನೂ ಇರಲ್ಲ. ಸೊ ಲೈಟಿಂಗೇ ತುಂಬ ಚಾಲೆಂಜಿಂಗ್ ಆಗಿತ್ತು ಅದ್ವೈತ್ ಅವರಿಗೆ. ಆ್ಯಂಡ್ ಅದನ್ನು ತುಂಬ ಪ್ಯಾಷನೆಟ್ ಆಗಿ ಅವರು, ಅವ್ರ ಟೀಮ್, ಅವರ ಅಸಿಸ್ಟೆಂಟ್ಸ್ ಎಲ್ಲರೂ ಕೂಡ ಅಷ್ಟು ಅದ್ಭುತವಾಗಿ ವಿಜುವಲ್ಸ್. ಏನು ಇಮಾನ್ ಸರ್ DI ಆಗಿಲ್ಲ ಅಂತಂದ್ರೂ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅಂತಂದರೆ ದಟ್ ಎಫರ್ಟ್. ಆ್ಯಂಡ್ ಆಲ್ಮೋಸ್ಟ್ 24 ಅವರ್ಸಲ್ಲಿ 16 ಅವರ್ಸ್ 18 ಅವರ್ಸ್ ಕಂಟಿನ್ಯೂಸ್ ಎಲ್ಲರೂ ಕೆಲಸ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಅದಿ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಔಟ್ಪುಟ್. ಆ್ಯಂಡ್ ಫುಲ್ ದ ಟೆಕ್ನಿಕಲ್ ಟೀಮ್, ಈವನ್ ಪ್ರಕಾಶ್ ಸರ್ ಆಗಿರ್ಬೋದು, ಎಡಿಟರು, ಎಲ್ಲರೂ ಅಷ್ಟೇ ಎಫರ್ಟ್ ಹಾಕಿ ಈ ಸಿನಿಮಾ ನನ್ನ ಪ್ರೊಡಕ್ಷನ್ನು ನಾನು ಚೆನ್ನಾಗಿ ಮಾಡಬೇಕು ಅನ್ನೋದು ಬಿಟ್ಟು ಕೂಡ ಅವರೆಲ್ಲರೂ ಈ ಸಿನಿಮಾ ಚೆನ್ನಾಗಿ ಆಗಬೇಕು, ಇದೇನೊಂದು ಒಳ್ಳೆ ಕಾಂಟೆಂಟ್ ಸಿಕ್ಕಿದೆ, ಒಳ್ಳೆ ಕತೆ ಸಿಕ್ಕಿದೆ, ಚೆನ್ನಾಗಿ ಆಗಬೇಕು ಅನ್ನೋ ಎಂಥೂಸಿಯಾಸಮಲ್ಲೇ ಕೆಲಸ ಶುರುವಾಗಿದೆ ಎಲ್ಲರಿಗೂ. ಆ್ಯಂಡ್ ನಾವು ಲಾಸ್ಟ್ ಟೈಮ್ ಕೂಡ ಸ್ಪೋಕನ್ ಅಬೌಟ್ ರಾಣಾ ಆ್ಯಂಡ್ ಪ್ರಿಯಾಂಕಾ. ಬೋತ್ ಆರ್ ವಂಡರ್ಫುಲ್ ಆ್ಯಕ್ಟರ್ಸ್, ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ಸ್. ಈ ಸಿನಿಮಾಗೆ ಶಕ್ತಿ ಮೀರಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನಾಟ್ ಈಸಿ ಆ್ಯಸ್ ಅನ್ ಆ್ಯಕ್ಟರ್ಸ್, ತುಂಬ ಈಸಿ ಇರಲಿಲ್ಲ ಅವರಿಗೆ. ನಾವು ಹೋದಂಥ ಲೊಕೇಶನ್ಸ್ ಆಗಿರ್ಬೋದು, ನಾವು ಶೂಟ್ ಮಾಡ್ತಿದ್ದ ಟೈಮಿಂಗ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚಾಲೆಂಜಿಂಗ್. ನೀವು ಅಲ್ಲಿ ನೋಡಿದ್ರೆ ಅಲ್ಲಿ ಯಾವುದೋ ಒಂದು ನೀರೊಳಗೆ ಬಿದ್ದಿರ್ತಾನೆ ರಾಣಾ, ಅದೆಲ್ಲ ಡೂಪ್ ಹಾಕೋಕ್ಕಾಗಲ್ಲ, ಏನಿಲ್ಲ. ಹಿ ಎಸ್ ಡನ್. ಅದು ಯಾವುದೋ ಮಧ್ಯರಾತ್ರಿ ಕೊರಿತಾ ಇರುತ್ತೆ ಚಳಿಯಲ್ಲಿ, ಆ ಟೈಮಲ್ಲಿ ಮಾಡಬೇಕು. ಈವನ್ ಪ್ರಿಯಾಂಕಾ ಆಗಿರ್ಬೋದು ಫಾರ್ ದಟ್ ಮ್ಯಾಟರ್, ಒಂದು ದಿನ ಒಂದು ಏನು ನಾವು ಡೌಟ್ ಪಡ್ದಂಗೆ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ. ಸೊ ಥ್ಯಾಂಕ್ ಯು ಪ್ರಿಯಾಂಕಾ ಅಗೇನ್, ಆ್ಯಂಡ್ ಥ್ಯಾಂಕ್ ಯು ರಾಣಾ. ಸೊ ಈ ಥರದೊಂದು ಅದ್ಭುತವಾದ ಟೀಮು ಇವತ್ತು ಸಾಂಗ್ ಬರೋದಕ್ಕೆ ಕಾರಣ ಆಗಿದೆ. ಆ್ಯಂಡ್ ಒಂದು ಪ್ರಾಡಕ್ಟ್ ನಾವು ಎಷ್ಟು ಇಂಪಾರ್ಟೆಂಟು, ಆ ಪ್ರಾಡಕ್ಟ್ನ ಜನಕ್ಕೆ ತಲುಪಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ನನಗೆ ತುಂಬ ದೊಡ್ಡ ಕನ್ನಡ ಶಕ್ತಿಯಾಗಿ ನಿಂತಿರೋದು ನಮ್ಮ ಜಗದೀಶ್ ಸರ್ ಡಿಸ್ಟ್ರಿಬ್ಯೂಟರು. ಒಂದು ಸಿನಿಮಾನ
ಏನು ವಿಜುವಲ್ಸ್ ಏನು ನೋಡಿದೆ. ಅವ್ರು ಬಂದು ನಾನು ಈ ಸಿನಿಮಾ ತಗೋತೀನಿ ಅಂತ ಹೇಳಿ ಒಂದು ಅಡ್ವಾನ್ಸ್ ಕೊಟ್ಟ ಮೇಲೆ ಟೀಸರ್ ನೋಡಿದ್ರು. ನನ್ನಂತ ಟೀಸರ್ ನೋಡಿ ಸರ್, ನಾನು ಟೀಸರ್ ನೋಡಲ್ಲ ಸರ್, ನೀವು ಆಮೇಲೆ ಟೀಸರ್ ನೋಡಿ ಸಿನಿಮಾ ತಗೊಂಡೆ ಅಂತ ಅಂತೀರ ನೀವು ನನಗೆ ಅಂತಂದು ನನಗೆ ಅಡ್ವಾನ್ಸ್ ಕೊಟ್ಟ ಮೇಲೆ ಅವರು ಟೀಸರ್ ನೋಡಿ ಸಿನಿಮಾ ಚೆನ್ನಾಗಿದೆ ಸರ್ ಅಂತಂದಿದ್ದು. ಸೊ ಆ ಥರದೊಂದು ವ್ಯಕ್ತಿ.